ಆಗ ನಮ್ಮ ಭಾವರಿದ್ರೆ ಮುಂಚೆ ಅವರು ಕೂಡ ಇಲ್ಲ ಅವಾಗ. ಇಲ್ಲಿ ನಮ್ಮೂರು ಬಂದಾಗ ಎಲ್ಲರೂ ದೊಡ್ಡ ದೊಡ್ಡ ಗೌಡ್ರು ಮಣಿಗಾರರು ಊರು ಹಿರಿಯವ್ರನ್ನ ಕರ್ಕೊಂಡು ಅವರು ಅವ್ರಿಗೆ ಸಂಸ್ಕಾರ ಜ್ಞಾನ ಕೊಡೋದು, ಮತ್ತು ಸಂಘ ಸಂಸ್ಥೆಯ ಯಾವ ಅದಕ್ಕೆ ಆಫೀಸ್ಗೆ ಹೋಗೋದು, ಹೇಗೆ ಮಾತಾಡಬೇಕು, ಎಲ್ಲ ಪ್ರತಿಯೊಂದು ಅವರ ನಮಗೆ ಅವರಿಂದ ಶುರುವಾಗಿ ಮತ್ತು ನಮ್ಮ ಭಾವರು ಅವ್ರ ಜೊತೆಲಿದ್ದರು ಮೇಡಮ್ ಓದ್ಕೊಂಡು. ಆಮೇಲೆ ಅವರು ಅವನ್ನೆಲ್ಲ ತಿಳ್ಕೊಂಡು ಮತ್ತು ಈಗ ಇನ್ನು ಮುಂದೆ ಅವರು ಎಲ್ಲರಿಗೂ ಎಷ್ಟೋ ಸುಮಾರು ವರ್ಷ ಗಂಟ ಇಲ್ಲೇ ಇರ್ತಾರೆ ನಮ್ಮ ಜೊತೆ ಜನರ ಜೊತೆ ಕೊಳ್ಳೆಗಾಲ ಇಟ್ಕೊಂಡು ಎಲ್ಲ ಪೋರ್ಗೆ ಹೋಗಿ ಎಲ್ಲರಿಗೂ ಅವ್ರಿಗೆಲ್ಲ ಇದನ್ನ ಏನು ಅವ್ರಿಗೆ ಅರಿವು ಮೂಡಿಸ್ಕೊಂಡು ಅಕ್ಷರ ಕಲಿಸೋದು, ಅವ್ರಿಗೆ ಸೈನ್ ಬೇಟು ಓದಿಸ್ಬೇಡ್ರಿ, ಸೈನ್ ಕೊಡಿರಿ ಅಂತ ಎಲ್ಲ ಪ್ರತಿಯೊಂದು ಅವರು ಎಲ್ಲರಿಗೂ ಜನಗಳಿಗೆ ಹೇಳ್ಕೊಟ್ಟು ಆಫೀಸ್ಗೆ ಹೋಗ್ರಿ, ಹಿಂಗಿರ್ಬೇಡ್ರಿ, ಮುಂದೆ ಬರಬೇಕು, ನಮ್ಮ ಸೋಲಿಗರು ಎಲ್ಲ ಹಿಂದೆ ಹೋಗ್ಬೇಕಿದ್ದಾರೆ ಅಂತ ಎಲ್ಲ ಅವ್ರಿಗೆ ತಿಳಿಸಿ, ಮತ್ತು ಏನೇ ಒಂದು ಕಾರ್ಯಕ್ರಮ ಆದ್ರೂ ಅವರು ಎಲ್ಲಿ ಯಾವ ಬೋರ್ಡ್ ಕರೆದ್ರು ಬರ್ತಿದ್ದೆ. ಅವರು ಕೊಳ್ಳೆಗಾಲ ಇಟ್ಕೊಂತಿದ್ರು. ಮತ್ತು ಇದು ಅವರು ಮಂಗಳೂರು ಅಲ್ಲಿಂದ ಮಂಗಳೂರಿಗೆ ಫೋನ್ ಮಾಡಿ ಸರಿ ಒಂದು ಲೆಟ್ರ್ ಬರೆದ್ರು ಬಂದ್ಬಿಡ್ತೀನಿ, ಇದಕ್ಕೆ ಏನೋ ಪ್ರೋಗ್ರಾಮ್ ಅದೇ ನೀವು ಬರಲೇಬೇಕಾದ್ರೆ ಬಂದು ಪ್ರತಿ ಅವ್ರು ಯಾವ್ಯಾವ ಹಳ್ಳಿಗಳು ಏನೇನು ಮೀಟಿಂಗ್ ಮಾಡಿದಾರೋ ಅವ್ರಿಗೆಲ್ಲ ಬಂದು ಅವ್ರಿಗೆ ನಮ್ಮ ಏನೇನು ಅರಿವು ಮೂಡಿಸ್ಬೇಕೋ ಜನಗಳಿಗೆ ಎಲ್ಲ ನೀಟಾಗಿ ಹೇಳ್ಕೊಟ್ಟು ನಾವು ಈ ಸ್ಥಾನಕ್ಕೆ ಸ್ವಲ್ಪ ನನಗೂ ಕೂಡ ಅಷ್ಟು ಆವಾಗಲೂ ನನಗೆ ಈ ಥರ ಇದೇ ನಂಗೆ ಹಿಂಗೆ ಇದ್ದಿರ್ತು ಏನೋ ನಮ್ಮ ಮುಂದಕ್ಕೆ ನಮ್ಗೆ ಯಾರು ಅನ್ನೋದೇ ನಮಗಿಲ್ಲ. ಅವ್ರು ಬಂದಂತ ಸ್ವಲ್ಪ ಎಲ್ಲ ಮನಸ್ಸಿಗೆ ಜನಗಳಿಗೆ ಧೈರ್ಯ ಬಂತು. ಸರಿ ಮೇಡಮ್.